ಪ್ರತಿ ವರ್ಷ ಸಾವಿರಾರು ಜನ ಬಿಸ್ನೆಸ್ ಅನ್ನ ಆರಂಭಿಸ್ತಾರೆ. ಆದರೆ ಅವುಗಳಲ್ಲಿ ಅನೇಕ ಬಿಸ್ನೆಸ್ಗಳು ಕೆಲವೇ ವರ್ಷಗಳಲ್ಲಿ ಮುಚ್ಚಿಬಿಡುತ್ತೆ. ಯಾಕೆ? ಹಣದ ಕೊರತೆನ, ಅದೃಷ್ಟ ಇಲ್ಲದಿರೋದಾ? ಅಲ್ಲ, ಒಂದೇ ಒಂದು ದೊಡ್ಡ ತಪ್ಪು. ಆ ತಪ್ಪು ನಿಮಗೆ ಗೊತ್ತಾದರೆ ನೀವು ಬಿಸ್ನೆಸ್ ಆರಂಭಿಸುವ ರೀತಿಯೇ ಬದಲಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಪ್ರತಿ ವರ್ಷ ಸಾವಿರಾರು ಹೊಸ ಕಂಪನಿಗಳು ಹುಟ್ಟುತ್ತವೆ. ಕೆಲವರ ಬಳಿ ಉತ್ತಮ ಬಂಡವಾಳ ಇರುತ್ತೆ, ಇನ್ನು ಕೆಲವರ ಬಳಿ ಅತ್ಯುತ್ತಮ ಪ್ರಾಡಕ್ಟ್ ಇರುತ್ತೆ. ಮತ್ತೊಬ್ಬರು ಹಗಲು ರಾತ್ರಿ ಶ್ರಮಿಸ್ತಾರೆ. ಆದರೂ ಸ್ವಲ್ಪ ಸಮಯದ ನಂತರ ಕಂಪನಿಗಳು ಮುಚ್ಚುವ ಹಂತಕ್ಕೆ ಬಂದುಬಿಡುತ್ತೆ. ಯಾಕೆ? ಯಾಕಂದ್ರೆ ಹೆಚ್ಚಿನ ಜನ ತಮ್ಮ ಪ್ರಾಡಕ್ಟ್ ಅನ್ನೇ ಪ್ರೀತಿಸ್ತಾರೆ, ಆದರೆ ಗ್ರಾಹಕರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಈ ಪ್ರಾಡಕ್ಟ್ ಅನ್ನ ಹೇಗೆ ಮಾರೋದು ಅಂತ ಯೋಚಿಸ್ತಾರೆ, ಆದರೆ ಗ್ರಾಹಕರ ನಿಜವಾದ ಸಮಸ್ಯೆ ಏನು ಅಂತ ಯೋಚನೆ ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ಗ್ರಾಹಕ ನಿಮ್ಮ ಪ್ರಾಡಕ್ಟ್ ಖರೀದಿಸಲು ಹೊರಗೆ ಬರೋದಿಲ್ಲ, ತನ್ನ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದಕ್ಕೆ ಹೊರಗಡೆ ಬರ್ತಾನೆ. ಸೊ ನಿಮ್ಮ ಬಿಸ್ನೆಸ್ ಆ ಸಮಸ್ಯೆಯನ್ನ ನಿಜವಾಗಿಯೂ ಕೂಡ ಬಗೆಹರಿಸದಿದ್ರೆ ಮಾರುಕಟ್ಟೆ ನಿಮ್ಮ ಶ್ರಮವನ್ನ ಗಮನಿಸೋದೇ ಇಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಊಬರ್ ಕಾರುಗಳನ್ನ ಮಾರಲಿಲ್ಲ, ಪ್ರಯಾಣದ ಸಮಸ್ಯೆಯನ್ನ ಬಗೆಹರಿಸಿತು. ಅಮೆಜಾನ್ ಕೇವಲ ವಸ್ತುಗಳನ್ನ ಮಾರಲಿಲ್ಲ, ಸಮಯ ಉಳಿಯುವ ಅನುಕೂಲವನ್ನ ಮಾರಿತು. ಸೊ ಯಶಸ್ವಿಯಾದ ಪ್ರತಿಯೊಂದು ಕಂಪನಿಯೂ ಕೂಡ ಒಂದು ಸಮಸ್ಯೆಯಿಂದ ಆರಂಭ ಆಗಿದೆ. ಬಿಸ್ನೆಸ್ ಆರಂಭಿಸುವ ಮೊದಲು ಈ 3 ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿ. ನಾನು ಯಾವ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೀನಿ? ಆ ಸಮಸ್ಯೆಯಿಂದ ನಿಜವಾಗಿಯೂ ಕೂಡ ಯಾರು ತೊಂದರೆ ಅನುಭವಿಸ್ತಾ ಇದ್ದಾರೆ? ಅವರು ನನ್ನನ್ನೇ ಯಾಕೆ ಆಯ್ಕೆ ಮಾಡಬೇಕು? ಈ 3 ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಗ್ರಾಹಕರು ಬರಬೇಕಾದ್ರೆ ಪ್ರಾಡಕ್ಟ್ ಅನ್ನ ಮಾರಬೇಡಿ, ಅವರ ಸಮಸ್ಯೆಗೆ ಪರಿಹಾರವನ್ನ ಮಾರಿ. ಯಾಕಂದ್ರೆ ಯಶಸ್ವಿಯಾದ ಬಿಸ್ನೆಸ್ಗಳು ಪ್ರಾಡಕ್ಟ್ ಗಳಿಂದ ನಿರ್ಮಾಣ ಆಗೋದಿಲ್ಲ, ಸಮಸ್ಯೆಗಳಿಗೆ ಪರಿಹಾರದಿಂದ ನಿರ್ಮಾಣ ಆಗುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.